ನಮಸ್ಕಾರ. ನಾನು ಉಷಾ ಐನ್ಕೈ ಕಿಚನ್ನಿಗೆ ಸ್ವಾಗತ. ಇವತ್ತು ನಾನು ವಡಕ್ಕಿ ಮುದ್ದೆ ಅನ್ನೋ ಒಂದು ವಿಶೇಷ ತಿಂಡಿಯನ್ನು ಮಾಡ್ತಾಯಿದ್ದೀನಿ. ವಡಕ್ಕಿ ಅಂದರೆ ಅಕ್ಕಿ ರವೆ. ಈ ಅಕ್ಕಿ ರವೆಯನ್ನು ಹುರಿದು ಅದಕ್ಕೆ ಸಂಬಾರ ಪದಾರ್ಥಗಳನ್ನು ಹಾಕಿ ಉಪ್ಪಿಟ್ಟು ಥರ ಮಾಡಿ ಅದನ್ನು ಉಂಡೆ ಕಟ್ಟಿ ಉಗಿಯಲ್ಲಿ ಬೇಯಿಸಬೇಕು. ಅದಕ್ಕೆ ಇದನ್ನು ವಡಕ್ಕಿ ಮುದ್ದೆ ಅಂತ ಹೇಳ್ತಾರೆ. ಈಗೆಲ್ಲ ಅಕ್ಕಿ ಕಡಿ ಪ್ಯಾಕೆಟಲ್ಲೇ ಸಿಕ್ಬಿಡುತ್ತೆ. ಮೊದಲು ಮನೆಯಲ್ಲೇ ಅಕ್ಕಿ ಕಡಿಯನ್ನು ತಯಾರಿಸಿ ಈ ವಡಕ್ಕಿ ಮುದ್ದೆಯನ್ನು ಮಾಡಬೇಕಾಗಿತ್ತು. ಹಾಗಾದರೆ ಈ ವಡಕ್ಕಿ ಮುದ್ದೆಗೆ ಏನೇನು ಸಾಮಗ್ರಿ ಬೇಕು ಅಂತ ನೋಡೋಣ. ಅಕ್ಕಿ ರವೆ, ಸಾಸಿವೆ ಕಾಳು, ಅರಿಶಿನ, ಬೆಲ್ಲ, ಮೆಂತೆ, ಉದ್ದಿನಕಾಳು, ಜೀರಿಗೆ, ವಾಟೆಪುಡಿ, ಉಪ್ಪು, ಕೊಬ್ಬರಿ ಎಣ್ಣೆ, ಹಸಿಮೆಣಸಿನಕಾಯಿ, ಶುಂಠಿ, ಬೇವಿನ ಸೊಪ್ಪು. ಈಗ ನಾವು ಈ ಅಕ್ಕಿ ರವೆಯನ್ನು ಹುರ್ಕೊಂಡು ಉಪ್ಪಿಟ್ಟು ಥರ ರೆಡಿ ಮಾಡ್ಕೊಳ್ಳೋಣ. ಈಗ ಈ ಅಕ್ಕಿ ರವೆಯನ್ನು ಹುರ್ಕೋಬೇಕಲ್ಲ. ನಾನೀಗ 1 ಲೋಟ, 2, 3 ಲೋಟ ಅಕ್ಕಿ ರವೆಯನ್ನು ತೊಗೊಂಡಿದ್ದೇನೆ. ಇದನ್ನು ಸಣ್ಣ ಉರಿಯಲ್ಲಿ ಹುರ್ಕೋಬೇಕು. ನಾವು ಉಪ್ಪಿಟ್ಟು ರವೆಯನ್ನೆಲ್ಲ ಹುರಿತೇವಲ್ಲ, ಹಾಗೆ ಸಣ್ಣ ಉರಿಯಲ್ಲಿ ಹುರ್ಕೋಬೇಕು. ಈ ಅಕ್ಕಿ ರವೆ ಇಷ್ಟು ಹುರಿದಿದೆ. ಈಗ ಇದನ್ನು ತೆಗೆದಿಟ್ಕೊಳ್ವಾ. ಈಗ ಇದೇ ಪಾತ್ರೆಯಲ್ಲಿ ಈ ಸಾಂಬಾರ ಪದಾರ್ಥದ ಉದ್ದಿನಬೇಳೆ, ಮೆಂತೆ ಮತ್ತು ಜೀರಿಗೆಯನ್ನು ಹುರ್ಕೊಳ್ಳೋಣ. ಈಗ ಈ ಉದ್ದಿನಬೇಳೆಯನ್ನು ಚೆನ್ನಾಗಿ ಪರಿಮಳ ಬರೋವರೆಗೆ ಹುರ್ಕೋಬೇಕು. ಇದನ್ನು ನಾನು 3 ಕಪ್ಪು ಆ ದೊಡ್ಡ ಕಪ್ಪಲ್ಲಿ ರವೆಯನ್ನು ಹಾಕಿದ್ನಲ್ಲ, ಅಕ್ಕಿ ರವೆನ 1 ಕಪ್ಪನ್ನು ಹಾಕ್ತೇನೆ ಅದಕ್ಕೆ. ಇದನ್ನು ಕೂಡ ಸಣ್ಣ ಬೆಂಕಿಯಲ್ಲಿ ಹುರ್ಕೋಬೇಕು. ಈ ಉದ್ದಿನಬೇಳೆ ಇಷ್ಟು ಕೆಂಪಾಗಿ ಹುರಿದಿದೆ ಮತ್ತು ಗಮ್ಮಂತ ಪರಿಮಳನೂ ಬರ್ತಾಯಿದೆ. ಈಗ ಇದನ್ನು ತೆಗೆದಿಟ್ಕೊಳ್ವ. ಇದೇ ಉರಿಯಲ್ಲಿ ಉದ್ದಿನಬೇಳೆ ತೊಗೊಂಡಿದ್ವಲ್ಲ, ಆ ಅಳತೆಯಲ್ಲಿ ಅರ್ಧ ಪ್ರಮಾಣದಷ್ಟು ಜೀರಿಗೆಯನ್ನು ತೊಗೊಳ್ಬೇಕು. ಎಲ್ಲದನ್ನು ಸಪ್ರೇಟೇ ಹುರಿಬೇಕು. ಇಲ್ಲದೋದ್ರೆ ಜೀರಿಗೆಗೆ ಒಂಥರ ಹುರಿಬೇಕಾಗ್ತದೆ, ಉದ್ದಿನಬೇಳೆ ಕತ್ತೋಗ್ತದೆ. ಹಾಗಾಗಿ ಸಪ್ರೇಟ್ ಹುರ್ಕೊಂಡ್ರೆ ರುಚಿ ಚೆನ್ನಾಗಿರ್ತದೆ. ಈಗ ಈ ಜೀರಿಗೆನೂ ಹುರಿದಿದೆ. ಇದನ್ನು ಉದ್ದಿನಬೇಳೆ ಜೊತೆಗೆ ಸೇರಿಸ್ಕೊಂಡ್ಬಿಡ್ತಾನೆ. ಈ ಬೌಲಲ್ಲಿ 1 ಬೌಲು ಉದ್ದಿನಬೇಳೆ ತೊಗೊಂಡಾಗಿತ್ತಲ್ಲ, ಅರ್ಧ ಜೀರಿಗೆ ತೊಗೊಂಡಿದ್ವಿ. ಈಗ 1/4 ಕಪ್ಪಷ್ಟು ಮೆಂತೆನ ತೊಗೋಬೇಕು. ಮೆಂತೆ ಸ್ವಲ್ಪ ಕಹಿ ಆಗುತ್ತಲ್ಲ, ಅದಕ್ಕೆ ಸ್ವಲ್ಪ ಕೆಂಪಾಗಿ ಹುರ್ಕೋಬೇಕು. ಇದೀಗ 1/4 ಕಪ್ಪಷ್ಟು ಇದೆ. ಈ ಮೆಂತೆಯನ್ನು ಹಾಕ್ತಾನೆ. ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡು ಹುರಿಬೇಕು. ಈಗ ಈ ಮೆಂತೆಯನ್ನು ಹುರ್ಕೊಂಡು ಅದೇ ಉಳಿದ ಸಾಮಗ್ರಿ ಜೊತೆ ಸೇರಿಸ್ಕೋಬೇಕು. ಈ ಮೆಂತೆ ನೋಡಲಿಕ್ಕೆ ಇದು ತುಂಬ ಕೆಂಪಾಗಿ ಹುರಿದಿದೆ ಅಂತ ಕಾಣಿಸ್ಬೋದು. ಆದರೆ ಇಷ್ಟು ಕೆಂಪಾಗಿ ಹುರಿಬೇಕು, ಯಾಕೆಂದರೆ ಕೈ ಆಗ್ತದಲ್ಲ, ಹಾಗಾಗಿ ಸ್ವಲ್ಪ ಕಪ್ಪಾದರೂ ಪರವಾಗಿಲ್ಲ. ಈಗ ಸುಮಾರು ಮೆಂತೆ ಹುರಿದಿದೆ. ಮೆಂತೆಯನ್ನು ತೆಕ್ಕೊಂಡ್ಬಿಡೋಣ. ಈ ಉದ್ದು, ಜೀರಿಗೆ, ಮೆಂತೆಯನ್ನು ಹುರ್ಕೊಂಡಿದ್ವಲ್ಲ, ಇದನ್ನು ಈ ತರಿಯಾಗಿ ಪುಡಿ ಮಾಡ್ಕೋಬೇಕು. ತುಂಬ ಹಿಟ್ಟಿನ ಥರ ಮಾಡ್ಕೊಳ್ಳೋದಲ್ಲ. ಇಷ್ಟು ಕಡಿಯಾಗಿರಬೇಕು. ಅದು ಬೆಂದ ಮೇಲೆ ಭಾಳ ಟೇಸ್ಟ್ ಆಗುತ್ತೆ. ಈ ವಡಕ್ಕಿ ಮುದ್ದೆಗೆ ಈರುಳ್ಳಿ, ಟೊಮೆಟೊ ಇದು ಯಾವುದನ್ನು ಉಪಯೋಗಿಸೋದಿಲ್ಲ. ಹಸಿಮೆಣಸು, ಕರಿಬೇವಿನ ಸೊಪ್ಪು, ಶುಂಠಿ ಇಷ್ಟೇನ ಚಿಕ್ಕದಾಗಿ ಹೆಚ್ಕೊಂಡ್ರಾಯ್ತು. ಸ್ವಲ್ಪ ಖಾರ ಇಷ್ಟ ಆಗೋರು ಸ್ವಲ್ಪ ಜಾಸ್ತಿ ಹಸಿಮೆಣಸನ್ನು ಹಾಕ್ಕೋಬೋದು. ಇದಕ್ಕೆ ಶುಂಠಿಯನ್ನು ತುರ್ಕೋಬೇಕು. ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ತೊಗೋಬೇಕು. ಬಾಯಿ ಸಿಗುವಾಗೆ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿರ್ತೇವೆ. ಇದನ್ನು ಕೂಡ ಚಿಕ್ಕದಾಗಿ ಹೆಚ್ಚಬೇಕು. ಈಗ
ಇದಕ್ಕೆ ಒಗ್ಗರಣೆಗೆ ಮೊದಲು ಎಣ್ಣೆಯನ್ನು ಹಾಕ್ಕೋಬೇಕು. ಸ್ವಲ್ಪ ಜಾಸ್ತಿ ಎಣ್ಣೆಯನ್ನು ಹಾಕ್ತೇನೆ. ನಾನಿಲ್ಲಿ ಕೊಬ್ಬರಿ ಎಣ್ಣೆನೇ ಜಾಸ್ತಿ ಬಳಸೋದು. ಎಣ್ಣೆ ಕಾದಿದೆ. ಈಗ ಉದ್ದಿನಕಾಳು ಒಂದು 2 ಚಮಚ, ಉದ್ದಿನಕಾಳು ಸ್ವಲ್ಪ ಕೆಂಪಾದ ಮೇಲೆ ಸಾಸಿವೆ ಕಾಳು ಒಂದು 2 ಚಮಚ. ಸಾಸಿವೆ ಚಿಟಿಪಿಟಿ ಗುಡ್ತಾ ಇದೆ. ಈಗ ಈ ಚಿಕ್ಕದಾಗಿ ಹೆಚ್ಕೊಂಡಿರೋ ಹಸಿಮೆಣಸು, ಈಗ ಕರಿಬೇವಿನ ಸೊಪ್ಪು, ಸ್ವಲ್ಪ ಅರಿಶಿನ, ಸ್ವಲ್ಪ ಅಷ್ಟೇ ಹಾಕೋದು. ಈಗ ಈ ಶುಂಠಿ, ಮೂರು ಲೋಟ ಅಕ್ಕಿ ರವೆ ತಗೊಂಡಿದ್ವಲ್ಲ, ಅದೇ ಲೋಟದಲ್ಲಿ 6 ಲೋಟ ನೀರನ್ನು ಹಾಕಬೇಕು. ಈಗ ಈ ನೀರಿಗೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಬೇಕು. ಈಗ ಬೆಲ್ಲ, ಸಿಹಿ ಇಷ್ಟ ಆಗೋರು ಇನ್ನೂ ಹೆಚ್ಚು ಹಾಕಿದ್ರೂ ಪರವಾಗಿಲ್ಲ. ನಾನು ಲಿಂಬೆಹಣ್ಣು ಗಾತ್ರದ ಬೆಲ್ಲನ ಹಾಕ್ತೇನೆ. ಇದು ವಾಟೆ ಪುಡಿ, ಆಮ್ಚೂರು ಪುಡಿ ಆದರೂ ಪರವಾಗಿಲ್ಲ. ಸ್ವಲ್ಪ ಹುಳಿ ಆಗಲಿಕ್ಕೆ 1 ಚಮಚ ಆಗುವಷ್ಟು ವಾಟೆ ಪುಡಿಯನ್ನು ಹಾಕ್ತೇನೆ. ಈ ಸಾಂಬಾರು ಪುಡಿಯನ್ನು ಮಾಡ್ಕೊಂಡಿದ್ವಲ್ಲ, ಅದನ್ನು ಈ ನೀರಿಗೆ ಹಾಕಬೇಕು. ಈಗ ಈ ರವೆಯನ್ನು ಹುರ್ಕೊಂಡಿದ್ವಲ್ಲ, ಅಕ್ಕಿ ರವೆನ, ಅದನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು. ಆರು ಲೋಟ ನೀರು ಹಾಕಿದ್ವಲ್ಲ, ಇನ್ನೂ ನೀರು ಬೇಕು ಅಂದರೆ ಇನ್ನೂ 1 ಲೋಟ ನೀರನ್ನು ಹಾಕಿಬಿಟ್ರೆ ಆಯಿತು. ಇದನ್ನು ಮುದ್ದೆ ಕಟ್ಟಿ ಉಗಿಯಲ್ಲಿ ಬೇಯಿಸ್ಬೇಕಲ್ಲ, ಅದಕ್ಕೆ ಸ್ವಲ್ಪ ಆರ್ಲಿಕ್ಕೆ ಇಟ್ಕೊಳ್ಳೋಣ. ಇದು ಆರೋಷ್ಟರಲ್ಲಿ ಈ ದಳ್ಳೆ ಇಟ್ಟು ನೀರು ಕುದಿಲಿಕ್ಕೆ ಇಟ್ಕೊಂಬಿಡೋಣ. ನನಗೆ ಈ ವಡಕ್ಕಿ ಮುದ್ದೆಯನ್ನು ಮಾಡಲಿಕ್ಕೆ ಕೊಟ್ಟವರು ನನ್ನ ಅತ್ತಿಗೆ ಸುಲೋಚನಾ ಶಾಸ್ತ್ರಿ. ಅವರು ಅಡುಗೆ ಮಾಡೋದರಲ್ಲಿ ಎಕ್ಸ್ಪರ್ಟ್ ಬಿಡಿ. ಈಗ ಇದು ಆರಿದೆ. ಈ ಥರ ಚಿಕ್ಕದಾಗಿ ಉಂಡೆ ಕಟ್ಟಬೇಕು. ವಡಕ್ಕಿ ಮುದ್ದೆ ಹೆಲ್ತಿಗೂ ಒಳ್ಳೆಯದು, ಯಾವುದೇ ಎಣ್ಣೆಲಿ ಕರೆದಿದ್ದ ಥರ ಇರೋದಿಲ್ಲ. ಮತ್ತು ಕೆಲವೊಬ್ಬರು ಉಪ್ಪಿಟ್ಟು ಅಂದರೆ ಮೂಗು ಮುರಿತಾರೆ. ಉಪ್ಪಿಟ್ಟು ಥರ ಆಗೋದಿಲ್ಲ ಇದು. ನಾವು ಉದ್ದಿನಬೇಳೆ, ಜೀರಿಗೆ, ಮೆಂತೆ ಎಲ್ಲ ಹಾಕಿ ಸಾಂಬಾರು ಪುಡಿ ಮಾಡಿರ್ತೇವಲ್ಲ, ತುಂಬ ಪರಿಮಳ ಆಗಿ ಒಳ್ಳೆ ರುಚಿನೂ ಆಗ್ತದೆ. ಎಲ್ಲರೂ ತಿಂತಾರೆ, ಮಕ್ಕಳು ಕೂಡ ಭಾಳ ಇಷ್ಟಪಟ್ಕೊಂಡು ತಿಂತಾರೆ. ಈಗ ಉಂಡೆ ಕಟ್ಟಿದ್ದನ್ನು ಹೀಗೆ ಬಾಳೆ ಮೇಲೆ ಇಟ್ಕೊಂಡಿದ್ದೇವಲ್ಲ, ಇದನ್ನು ಈ ಉಗಿಯಲ್ಲಿಟ್ಟು ಒಂದು 10 ನಿಮಿಷ ಬೇಯಿಸಿದ್ರೆ ಆಯಿತು. ಇದ್ರ ಮೇಲೆ ನೀರು ಬಸಿದೇ ಇರಲಿ ಅಂತ ಮತ್ತೊಂದು ಬಾಳೆಯನ್ನು ಹಾಕಿರ್ತೇನೆ. ಈಗ ಇನ್ನೊಂದು ಸ್ಟೆಪ್ಪನ್ನು ಇಡ್ತೇನೆ. ಇದನ್ನು ಮುಚ್ಚಿ ಬೇಯಿಸಬೇಕು. ಈಗ 15 ನಿಮಿಷ ಇಟ್ಟು ಬೇಯಿಸಾಗಿದೆ. ಈಗ ತೆಗಿತೇನೆ. ನೋಡಿ ಇಷ್ಟು ಚೆನ್ನಾಗಿ ಬೆಂದಿದೆ ಇದು. ನೋಡಿ, ವಡಕ್ಕಿ ಮುದ್ದೆ ರೆಡಿಯಾಗಿದೆ. ಇದ್ರ ಮೇಲೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಚಟ್ನಿ ಜೊತೆ ತಿಂದರೆ ಸೂಪರಾಗಿರುತ್ತೆ. ನೋಡಿದ್ರಲ್ಲ ವಡಕ್ಕಿ ಮುದ್ದೆಯನ್ನು ಹೇಗೆ ಮಾಡೋದು ಅಂತ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಇಂತಹ ವಿಶಿಷ್ಟ ಅಡುಗೆಗಳಿಗಾಗಿ ಐನ್ಕೈ ವಿಷನನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.